ನಾವು ಆಲಿಸಬೇಕು ಅನ್ನುವಂಥ ಉದ್ದೇಶದಿಂದ ಜನತಾ ದರ್ಶನ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡಿದ ಹಿನ್ನೆಲೆಯಲ್ಲಿ ಮಂಡ್ಯ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಶಾಸಕರಾದಂತಹ ರವಿಕುಮಾರ್ ಗಣಿಗಸರ್ ಅವರೇ, ವೇದಿಕೆ ಮೇಲಿರುವಂತಹ ತಹಸೀಲ್ದಾರ್ ಅವರೇ, ಇಒ ಅವರೇ, ರೇಡಿಲ್ಲರ್ ಅವರೇ ಮತ್ತು ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳೇ, ಎಲ್ಲ ಗ್ರಾಮ ಪಂಚಾಯಿತಿಯ ಸದಸ್ಯರೇ, ವಿವಿಧ ಸಂಘ ಸಂಸ್ಥೆಯ ಪದಾಧಿಕಾರಿಗಳೇ, ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಯಾರು ಬನ್ನಿ. ಆಯ್ತು BH ಸೋಮಶೇಖರ್ ಮುಂಬೈ. ಆಯ್ತಮ್ಮ, ಈಗ ನಿಮ್ದು ಎಲಿಜಿಬಲ್ ಇಲ್ಲ ಅಂತ ರಿಜೆಕ್ಟ್ ಆಗಿದೆ. 2 ನಿಮಿಷ ಸಮಾಧಾನ. ಗ್ರಾಮ ಪಂಚಾಯತ್ ಸಿಕ್ಕಿಲ್ಲ ಅಂದ್ರೂ ಬೇರೆ ಎಲ್ಲಾದ್ರೂ ನಾನು ನಿಮಗೆ ಏನು ಮಾಡ್ತೀರ ಎಲ್ಲಾದ್ರೂ ಜೀವನ್ ನಿಮ್ಮಲ್ಲಿ ಡಿ ಗ್ರೂಪ್ ಕೆಲಸ ಇದೆಯಪ್ಪ. ಆಯ್ತು ಆಯ್ತು, ನಾನು ಹೇಮಾವತಿ ಅವ್ರಿಗೆ ಹೇಳ್ತೀನಿ. ಆಯ್ತಮ್ಮ, ದಸರಾ ಕೆಲಸ ಕೊಡ್ಸಕ್ಕೆ ಈ ಸ್ವತ್ತು ಫಲಾನುಭವಿಗಳು ಹುಡುಗನಹಳ್ಳಿ ಗ್ರಾಮದ ತಮ್ಮೇಗೌಡ ಬಿನ್ ಕರಿಗಡ, ಹುಡುಗನಹಳ್ಳಿ ಕಾಲೋನಿ ಗ್ರಾಮದ ಸುರೇಶ ಬಿನ್ ಯಾವಯ್ಯ, ನೋಡಿ ಇಟ್ಕೊಳ್ಳಿ, ಕೈ ಇಟ್ಕೊಳ್ಳಿ. ಗೊತ್ತಾಯ್ತಾರ ಪಾಪ ಅವ್ರಿಗೆಲ್ಲ ಖುಷಿ, ಅವ್ರಿಗೆ ಕೊಡ್ತಾರೆ ವಿಲೇಜ್ಗಳು. ಇಲ್ಲಿ ನೋಡಪ್ಪ, ಈ ಕಡೆ ನೋಡು, ಈ ಕಡೆ ಬನ್ನಿ, ಈ ಕಡೆ ಬನ್ನಿ. ಒಬ್ಬೊಬ್ಬರನ್ನೇ ಕಳಿಸಿ ಅನೌನ್ಸ್ ಮಾಡಿ. ಆಯ್ತಾ ಮೇಡಮ್? ನಮಸ್ತೆ. ವಿಡಿಯೋಗಳು ತೆಗಿತಾ ಇರ್ತೀವಿ ಅಧಿಕಾರಿಗಳೊಂದಿಗೆ ಅಂತ ಎಲ್ಲ ಯೂಸ್ ಮಾಡ್ತೀವಿ. ಏನು ಹೋಯ್ತಿರಲ್ಲ ಮುಗೀತಾ ದಂಪಲಿಲ್ಲ ಪಿಂಚಣಿಗೆ ಆರ್ಡರ್ ಕಾಪಿಗಳು ತಗೊಂಡ್ಬನ್ನಿ ವಾಪಸ್ಸು. ಮಾನ್ಯ ಶಾಸಕರು, ಅದು ಕೂಡ ಒಟ್ಟು ಮುತ್ತೇಗೆರೆ ಭಾಗದಿಂದ ಊರಿಂದ ನಿಮ್ಮ ನಂಜನಹಳ್ಳಿಗೆ ಹೋಗೋ ರೋಡ್ಗೆ SC ಕಾಲೋನಿ ಅಪ್ರೋಚ್ ರೋಡ್ಗೆ 45 ಲಕ್ಷ ರೂಪಾಯಿ ಈಗಾಗಲೇ ಬಿಡುಗಡೆ ಆಗಿದೆ. ಅದು ಆಗುತ್ತೆ.
60 ಲಕ್ಷ ರೂಪಾಯಿಂದ ಹೊಸಕೊಪ್ಪಲಿಂದ ನಂಜನಹಳ್ಳಿ ಮಾರ್ಗವಾಗಿ ಬರುತ್ತೆ, ಅದು ಆಗಿದೆ. ಮಿಕ್ಕಿದ ಏನ್ ಪೀಸ್ ಉಳಿಯುತ್ತೆ ಅದಕ್ಕೆ 50 ಲಕ್ಷ ಬೇಕಾ 1 ಕೋಟಿ ಬೇಕಾ ಅದನ್ನು ಶೀಘ್ರದಲ್ಲೇ ಬಿಡುಗಡೆ ಮಾಡಿ, ನೀವು 100 ವರ್ಷದಿಂದ ರೋಡ್ ನೋಡದೇ ಇರೋದನ್ನ ಇನ್ನೊಂದು 6 ತಿಂಗಳಲ್ಲಿ ಚಪ್ಪಾಳೆನೂ ಹೊಡೆಯಲ್ಲ, ನೋಡ್ತಾನೆ ಹೌದಲ್ವಾ? ಆ ರಸ್ತೆನೂ ಮಾಡ್ಕೊಡ್ತೀನಿ. ಇನ್ನ ಮುನಗನಹಳ್ಳಿ ಇಂದ ಮುನಗನಹಳ್ಳಿ ಕಾಲೋನಿವರೆಗೆ ಅದಕ್ಕೂ 100 ವರ್ಷದಿಂದ ರಸ್ತೆ ಆಗಿಲ್ಲ, 2 ಕೋಟಿ ರೂಪಾಯಿ ಬಿಡುಗಡೆ ಮಾಡಿದೀನಿ. ಇನ್ನೊಂದು 15 ದಿನದಲ್ಲಿ ಬಂದು ಅದಕ್ಕೂ ಪೂಜೆ ಮಾಡ್ಕೊಡ್ತೀನಿ, ಅದು 3 ವರ್ಷದ ಬಗ್ಗೆ ಅರಿತೀನಿ ಸಮಸ್ಯೆ. ಅದಕ್ಕಿಂತ ಮುಂಚೆ MP ಎಲೆಕ್ಷನ್ 6 ತಿಂಗಳ ಮುಂಚೆ 30 ಲಕ್ಷ ರೂಪಾಯಿದು ರಸ್ತೆ ಕಾಮಗಾರಿಗೆ ಪೂಜೆ ಮಾಡಿದೀನಿ, ಅದು ಕೂಡ ಈಗ ಆಲ್ರೆಡಿ ನಿಮ್ಮ ಊರಲ್ಲಿ 20 ಕೋಟಿ ರೂಪಾಯಿಯನ್ನ ಹಾಕಿದೆ. ಈ ಭಾಗಕ್ಕೆ ಇತಿಹಾಸದಲ್ಲೇ 40 ಕೋಟಿ ರೂಪಾಯಿಯನ್ನ ಯಾರು ಹಾಕಿರ್ಲಿಲ್ಲ. ನೀವೆಲ್ಲ ಒಂದು 50-60 ವರ್ಷದಿಂದ ನೀವು ನೋಡ್ತಾ ಇದ್ರಿ. 60 ಕೋಟಿ ರೂಪಾಯಿಯನ್ನ ಈ ಭಾಗದ ಅಭಿವೃದ್ಧಿಗೆ ಮೂಲೆ ರಸ್ತೆಗಳನ್ನ ಮಾಡೋದಕ್ಕೆ ಹಾಕಿದೀವಿ. ನಂದಹಳ್ಳಿ ರಸ್ತೆಗೂ ಕೂಡ